ಇವರೇನ ಮೇಡಮ್ ಎಲ್ರಿಗೂ ಟಿಕೆಟ್ ಕೊಟ್ಟು ಕಳಿಸೋದು? ಸಾರಿ, ಅಬ್ಬಾ ಅದೇ ಅದೇ ಮೇಡಮ್, ಬೇರೆ ದೇಶಕ್ಕೆ ಹೋಗ್ಬೇಕಾದ್ರೆ ಟಿಕೆಟ್ ಕೊಟ್ಟು ಕಳಿಸ್ತಾರಲ್ಲ, ಅದು ಇವರೇನ ಅಂತ ಕೇಳಿದೆ. ಎಸ್. ನಾನು ಫಸ್ಟ್ ಟೈಮ್ ಕೆನಡಾಕ್ಕೆ ಹೋದಾಗ ಇಲ್ಲೇ ಟಿಕೆಟ್ ಬುಕ್ ಮಾಡಿದ್ದೆ. ಈಗ ರಿಟರ್ನ್ ಟಿಕೆಟ್ ಬುಕ್ ಆಗಿದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಒಂದು 5 ಮಿನಿಟ್ಸ್ ಬರ್ತೀನಿ. ಓ, ತೊಂದರೆ ಇಲ್ಲ ಮೇಡಮ್, ಆರಾಮಾಗಿ ಬನ್ನಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಹಾಯ್, ಬನ್ನಿ ಜಯ ಮೇಡಮ್, ಕೂತ್ಕೊಳ್ಳಿ. ಯಾ, ರಿಟರ್ನ್ ಟಿಕೆಟ್ ಬುಕ್ ಮಾಡೋಕೆ ಹೇಳಿದ್ದೆ. ಎಸ್ ಮೇಡಮ್, ನಾಳೆ ಡೇಟ್ಸ್ ಬಿಸ್ನೆಸ್ ಕ್ಲಾಸ್ಗೆ ಟಿಕೆಟ್ ಬುಕ್ ಆಗಿದೆ ಮೇಡಮ್, ತಗೊಳ್ಳಿ. ಹಾಂ ಚಾಯ್ ಮೇಡಮ್, ಹಾಗೆ ನಿನ್ನ ಕೇಳ್ಕೊಂಡು ನಮ್ಮ ಏಜೆನ್ಸಿಗೆ ಇಬ್ಬರು ಬಂದಿದ್ರು. ನನ್ನ ಬಗ್ಗೆ ಕೇಳ್ಕೊಂಡು ಬಂದಿದ್ರಾ? ಹೌದು ಮೇಡಮ್, ನಿಮ್ಮ ಫೋಟೋ ತೋರಿಸಿ ನಿಮ್ಮ ಅಜ್ಜಿ ತೀರ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಈ ವಿಷಯನ ನಿಮಗೆ ತಿಳಿಸ್ಬೇಕು ಅಂತಂದ್ಬಿಟ್ಟು ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೇಳ್ತಿದ್ರು. ನೀವು ನನ್ನ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ರಾ? ಈಗ ನಾನು ಬೆಂಗಳೂರಿಗೆ ಬಂದಿರೋದು ಹೇಳ್ಬಿಟ್ರಾ? ನೋ ಮೇಡಮ್. ಹೌದು, ಯಾರು ನನ್ನ ಬಗ್ಗೆ ಕೇಳಿದ್ದು? ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ಹೇಳ್ಕೊಂಡು ಯಾರೋ ಇಬ್ರು ಬಂದಿದ್ರು ಮೇಡಮ್. ಅವ್ರ ಹೆಸರು ಹಾಂ ಎಸ್ ಮನೋಜ್ ಅಂತ ಹೇಳಿದ್ರು ಮೇಡಮ್. ಇವನು ಒಬ್ಬನೇನಾ ಇಲ್ಲ ಬೇರೆ ಯಾರಾದರೂ? ಬೇರೆ ಯಾರು ಬಂದಿಲ್ಲ ಮೇಡಮ್, ಇವ್ರು ಇದೇ ಫಸ್ಟ್ ಟೈಮ್ ಬಂದಿರೋದು. ನಿಮ್ಮ ಅಜ್ಜಿ ಕಾರ್ಯ ಎಲ್ಲ ಮುಗೀತಾ ಮೇಡಮ್? ರೀ, ನನಗೆ ಅಜ್ಜಿ ತಾತ ಅಂತ ಯಾರೂ ಇಲ್ಲ. ಅವರೆಲ್ಲ ಫ್ರಾಡ್ಸ್, ಸುಳ್ಳು ಹೇಳಿ ಚೀಟ್ ಮಾಡಿದ್ದಾರೆ. ನೋಡಿ, ನನ್ನ ಬಗ್ಗೆ ಯಾರೇ ಕೇಳ್ಕೊಂಡು ಬಂದ್ರೂ ನನ್ನ ಡೀಟೇಲ್ಸ್ ಏನೂ ಕೊಡಬೇಡಿ. ನಮ್ಮ ಏಜೆನ್ಸಿ ಮೇನ್ ಮೋಟೋ ಟ್ರಸ್ಟ್ ಮೇಡಮ್. ನಾವು ನಿಮ್ಮ ಡೀಟೇಲ್ಸ್ನ ಯಾರಿಗೂ ಕೊಡಲ್ಲ, ನೀವು ನಮ್ಮನ್ನು ನಂಬೋದು. ಓಕೆ, ಬರ್ತೀನಿ. ಮೇಡಮ್ ಹೋಗೋದಾ ಮೇಡಮ್? ಓಕೆ, ಸರಿ ಬನ್ನಿ ಮೇಡಮ್, ಕೂತ್ಕೊಳ್ಳಿ. ಯಾಕೆ ಮೇಡಮ್ ಬೇಜಾರಾಗಿದ್ದೀರಾ? ಟಿಕೆಟ್ ಸಿಗ್ಲಿಲ್ವಾ? ಬುಕ್ ಆಗಿದೆ. ಓ, ಹಾಗಾದ್ರೆ ನೀವು ಊರಿಗೆ ವಾಪಸ್ ಹೋಗ್ತಾ ಇದ್ದೀರಾ? ಮೇಡಮ್, ನೆಕ್ಸ್ಟ್ ನೀವು ಯಾವಾಗಲೂ ಇಲ್ಲಿಗೆ ಬಂದರೂ ನೀವು ನನಗೆ ಕಾಲ್ ಮಾಡಿ ಮೇಡಮ್, ಪ್ಲೀಸ್. ಓಕೆನಾ? ಮೇಡಮ್, ಇವಾಗ ಎಲ್ಲಿಗೆ ಹೋಗ್ಬೇಕು? ನೀವು ಸ್ಟ್ರೇಟಾಗಿ ಹೋಗ್ತಾ ಇರಿ, ನಾನು ಹೇಳ್ತೀನಿ. ಹಲೋ, ಎಲ್ಲಿದ್ಯೆ? ಅದೇ ಕಣೆ, ನಾವು ಬನಶಂಕರ್ಲಿ ಒಂದು ರೆಗ್ಯುಲರಾಗಿ ಪಾರ್ಲರ್ಗೆ ಹೋಗ್ತಿದ್ವಲ್ಲ, ಕ್ಲೋಸ್ ಮಾಡಿಬಿಟ್ರಾ? ಛ, ಸರಿ ಬಿಡು, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಓಕೆ, ಬಾಯ್. ಏನು ಮೇಡಮ್, ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕಾ? ಹೌದು, ನಾನು ಇಲ್ಲೇ ಇದ್ದಾಗ ರೆಗ್ಯುಲರ್ ಆಗಿ ಒಂದು ಪಾರ್ಲರ್ಗೆ ಹೋಗ್ತಿದ್ದೆ, ಅದನ್ನೇ ಕ್ಲೋಸ್ ಮಾಡಿಬಿಟ್ಟಿದಾರಂತೆ. ಅದು ಕ್ಲೋಸ್ ಆದರೆ ಏನಂತ ಮೇಡಮ್, ಇವಾಗ ನಮ್ಮ ಊರಲ್ಲಿ ರೋಡ್ಗೆ ಒಂದೊಂದು ಪಾರ್ಲರ್ ಓಪನ್ ಮಾಡಿಬಿಟ್ಟಿದ್ದಾರೆ. ಉತ್ತರಳ್ಳಿಲಿ ನನಗೆ ಗೊತ್ತಿರೋರೊಬ್ರು ಕೆಲಸ ಮಾಡೋ ಒಂದು ಪಾರ್ಲರ್ ಇದೆ. ನೀವು ಹೋಗಿ ಅಂತಂದರೆ ನಾನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು, ಏನಂತೀರಾ? ಓಕೆ. ಇವತ್ತು ನನ್ನಿಂದ ಪೌಡ್ರ್ ನಮಗೆ ಒಳ್ಳೆ ವರಮಾನ ಸಿಗ್ತಾ ಇದೆ. ಯಾಕೋ ಸುಳ್ಳೆ ಇಷ್ಟು ಒಳ್ಳೆವ್ ನೀನು? ಏನಂದ್ರಿ? ಏನಿಲ್ಲ ಮೇಡಮ್, ನನ್ನ ಹತ್ರ ನಾನೇ ಮಾತಾಡ್ಕೋತಾ ಇದ್ದೆ. ಅಕ್ಕ, ಬಾಮ್ಮ ಮೀನಾ, ಚೆನ್ನಾಗಿದೀಯಾ? ಓ ಅಕ್ಕ, ಚೆನ್ನಾಗಿದ್ದೀನಿ. ಯಾರ ಬಾಯಲ್ಲಿ ಕೇಳು ನಿಂದೇ ಮಾತು. ಸಂಚಾರಿ ಹೂವಿನ ಗಾಡಿ ಇಟ್ಕೊಂಡಿದೀಯಂತೆ? ಹೌದಕ್ಕ, ನಮ್ಮ ಯಜಮಾನ್ರು ಅದಕ್ಕೆ ಅಂತಾನೆ ಕೊಡಿಸಿದ್ದಾರೆ. ಈಗ ಎಲ್ಲೇ ಹೋದ್ರು ಹೂನ ಅದರಲ್ಲೇ ತಗೊಂಡೋಗಿ ಕೊಡೋದು. ಒಳ್ಳೇದಾಗ್ಲಮ್ಮ. ಮೊದಲು ಮದ್ವೆಗೆ ಮುಂಚೆ ಸೈಕಲಲ್ಲಿ ಬಂದು ಹೂ ಕೊಡ್ತಾ ಇದ್ದೆ, ಇನ್ಮೇಲೆ ಗಾಡಿಯಲ್ಲೇ ಬಂದು ಕೊಡ್ತೀಯ ಅನ್ನು. ಬಿಸಿಲಲ್ಲಿ ಸೈಕಲಲ್ಲಿ ಹೂ ಕೊಡೋದು ತುಂಬಾ ಕಷ್ಟ ಆಗ್ತಿತ್ತು, ಈಗ ಸಖತ್ ಈಸಿ ಆಗಿದೆ. ನೀನು ತುಂಬಾ ಅದೃಷ್ಟ ಮಾಡಿದೀಯಮ್ಮ. ಸೂರ್ಯನಂತ ಒಳ್ಳೆ ಹುಡುಗನ್ನ ಕೈ ಹಿಡ್ದಿದೀಯ. ಈಗಿನ ಕಾಲದಲ್ಲಿ ಹೆಂಡತಿ ತನ್ನ ಕೈ ಕೆಳಗಡೆನೆ ಇರಬೇಕು, ತನ್ಕಿಂದ ಮೇಲೆ ಬೆಳಿಬಾರ್ದು ಅಂತ ಹೇಳಿ ಕಟ್ಟಾಕೋ ಗಂಡಸರೇ ಜಾಸ್ತಿ. ಆದ್ರೆ ನಿನ್ ಗಂಡ ನಿನ್ಗೆ ಗಾಡಿ ಕೊಡ್ಸಿದ್ದಾನೆ, ನೀನು ಇಷ್ಟಪಡೋ ಕೆಲಸನೇ ಮಾಡುವಂತ ಎಲ್ಲ ವ್ಯವಸ್ಥೆನೂ ಮಾಡ್ಕೊಟ್ಟಿದ್ದಾನೆ. ನೀನು ತುಂಬಾ ಚೆನ್ನಾಗಿರ್ತೀಯಮ್ಮ. ತಗೋ ಅಕ್ಕ, ಹೂ ತಗೊಳ್ಳಿ, ನಾನು ಇನ್ನು ಬರ್ತೀನಿ. ಮೀನಾ, ಒಂದು ನಿಮಿಷ ಅಂಗಡಿಯಲ್ಲೇ ಇದ್ದು ಅಂಗಡಿ ನೋಡ್ಕೊಂತೀಯಮ್ಮ. ನನ್ನ ಮಗಳು ಬಂದ್ಮೇಲೆ ಹೋಗೋಣ ಅನ್ಕೊಂಡೆ, ಆದ್ರೆ ಯಾವುದೋ ಕೊರಿಯರ್ ಬಂದಿದೆ ಅಂತ ಫೋನ್ ಮಾಡಿದ್ರು. ಸ್ವಲ್ಪ ಹೋಗಿ ಬರ್ತೀನಮ್ಮ. ಅಕ್ಕ,
ಲೇಟ್ ಆಗೋಗಿದೆ ಅಕ್ಕ, ಇನ್ನೂ ಒಂದ್ 2-3 ಕಡೆ ಹೋಗಿ ಹೂ ಕೊಡ್ಬೇಕು. 2 ನಿಮಿಷ ಬಂದ್ಬಿಡ್ತೀನಮ್ಮ. ಸರಿ ಆಯ್ತು, ನಾನು ಇರ್ತೀನಿ, ಬೇಗ ಬನ್ನಿ. ಆಯ್ತು. ಮೇಡಮ್ ಐಬ್ರೋಸ್ ಕಂಪ್ಲೀಟ್ ಆಯಿತು, ಇನ್ನು ಫೇಶಿಯಲ್ ಮಾಡಬೇಕಷ್ಟೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಜಯ ಫುಲ್ ದುಡ್ಡು ತೊಗೊಂಡಿದ್ಯಾ? ದುಡ್ಡು ಬಂದ ತಕ್ಷಣ ನನ್ ಮೇಲೆ ಅನುಮಾನ ಪಟ್ಬಿಟ್ಟೆ ಅಲ್ವಾ ಮಾನು ನೀನು? ನನ್ಗಿಷ್ಟೇ ಸಾಕು, ನಾನು ಹೋಗ್ಬೇಕು. ನಿಂತ್ಕೊಳ್ಳೆ, ಎಲ್ಲಿಗೆ ಹೋಗ್ತಿದ್ಯಾ ನೀನು? ಹಲೋ, ಏನು ಮೈ ಮುಟ್ಟಿ ಮಾತಾಡ್ತಿದ್ದೀರಾ? ಐ ಹ್ಯಾವ್ ಟು ಗೋ. ಬಾರೆ ಇಲ್ಲಿ. ನಿನ್ನ ಜುಟ್ಟು ಹಿಡಿದು ಮಾತಾಡೋ ಅಧಿಕಾರ ನನಗೂ ಇದೆ ಕಣೆ. ಒಬ್ರಿಗೆ ಮೋಸ ಮಾಡಿ ದುಡ್ಡು ಕದ್ದು ಓಡೋಗಿರೋ ಕಳ್ಳಿ ನೀನಾಗ ರೆಸ್ಪೆಕ್ಟ್ ಕೊಡ್ಬೇಕಾ? ರೀ ಏನ್ ಮೀನಾ ಇದೆಲ್ಲ? ರೀ, ಗೊತ್ತಾಗ್ದೆ ಆಗೋಯ್ತು, ಗಾಡಿ ಎತ್ತಕೊಂಡ್ ಬಂದ್ಬಿಟ್ಟಿದ್ದಾರೆ. ನೋ ಪಾರ್ಕಿಂಗ್ ಗಾಡಿ ನಿಲ್ಸಿದ್ರೆ ಎತ್ತಕೊಂಬರ್ದು ಏನ್ ಮಾಡ್ತಾರೆ? ಗಾಡಿ ಓಡಿಸ್ಬೇಕಾದ್ರೆ ಮಾತ್ರ ಅಲ್ಲ ಮೀನಾ, ಅದನ್ನ ನಿಲ್ಲಿಸ್ಬೇಕಾದ್ರೂ ಗಮನ ಇರಬೇಕು. ಹೂ ಕೊಟ್ಟ ತಕ್ಷಣ ಬೇಗ ಬಂದ್ಬಿಡೋಣ ಅಂತ ಹೋಗಿದ್ದಾರೆ, ಅಷ್ಟರಲ್ಲಿ ಹೀಗೆಲ್ಲ ಆಗೋಯ್ತು. ಗಾಡಿ ಪಾರ್ಕ್ ಮಾಡೋಕ್ಕಿಂತ ಮುಂಚೆ ಸುತ್ತಮುತ್ತ ಜಾಗ ನೋಡಬೇಕು, ಎಲ್ಲಿ ಸೇಫ್ ಆಗಿರುತ್ತೋ ಅಲ್ಲಿ ತಗೊಂಡು ಗಾಡಿ ಪಾರ್ಕ್ ಮಾಡಬೇಕು. ಏನೇ ನೀನು ನೆನಪಿದ್ಯಾ? ಅವತ್ತು ಆಟೋನು ಹಿಂಗೆ ಮಾಡಿದೆ, ಅದಕ್ಕೂ ಒಂದು ದಂಡಿ ಫೈನ್ ಕಟ್ಟಿದ್ವಿ. ಸ್ವಲ್ಪ ಅದ್ರ ಜವಾಬ್ದಾರಿ ಇರ್ಬೇಕು ನೀನು. ಪೊಲೀಸ್ನವ್ರು ಬರ್ತಾರೆ ಅಂತ ನನಗೆ ಹೇಗ್ರಿ ಗೊತ್ತಾಗುತ್ತೆ? ಏಯ್, ಪೊಲೀಸವ್ರು ಬರಲಿ ಬಿಡ್ಲಿ, ನಾವು ಕರೆಕ್ಟ್ ಆಗಿರ್ಬೇಕು ಮೀನಾ. ನಮ್ಮ ಕಡೆ ತಪ್ಪಿಲ್ದೆ ಹೋದ್ರೆ ನಾವು ಧೈರ್ಯವಾಗಿ ನಿಂತ್ಕೊಂಡು ಮಾತಾಡ್ಬೋದು. ಇವಾಗ ನೋಡು, ಅವ್ರ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡು ಮಾತಾಡ್ಬೇಕಾಗತ್ತೆ. ರೀ, ಹೂವೆಲ್ಲ ಗಾಡಿಲೇ ಇದೆ, ಬಾಡೋಗುತ್ತೇನೋ. ಹೌದೌದೌದು, ಇವಾಗ ಅದೇ ಮುಖ್ಯ ನೋಡು. ಬೇಜಾರು ಮಾಡ್ಕೋಬೇಡ. ಸರಿ ಬಾ, ಹೋಗೋದೇನೋ ಮಾತಾಡಿ ಬರೋಣ. ಬಾ. ಸರ್ 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 ಒಂದು ನಿಮಿಷ ಸರ್, ನಮಸ್ಕಾರ. ಇದು ನೋ ಪಾರ್ಕಿಂಗ್ ಗಾಡಿ ನಿಲ್ಸಿತ್ತು, ಎತ್ಕೊಂಡ್ಬಂದ್ಬಿಟ್ಟಿದ್ದಾರೆ ಸರ್. ನೋ ಪಾರ್ಕಿಂಗ್ನಲ್ಲಿ ನಿಲ್ಸಿದ್ರೆ ಗಾಡಿ ಪೊಲೀಸ್ ಸ್ಟೇಷನ್ಗೆ ತರದೆ ಇನ್ನೇನು ಸರ್ವಿಸ್ ಸ್ಟೇಷನ್ಗೆ ತೊಗೊಂಡೋಗ್ತಾರೆ. ಸರ್ ಸರ್ ಸಾರಿ ಸರ್, ತಪ್ಪೇ ಸರ್. ಸರ್ ನನ್ನ ಹೆಂಡತಿಗೆ ಗೊತ್ತಾಗದೆ ಗಾಡಿ ನಿಲ್ಲಿಸ್ಬಿಟ್ಟಿದ್ದು ಸರ್. ಗಾಡಿನಲ್ಲಿ ಹೂ ಇತ್ತು ಸರ್, ವರ್ತನೆಗೆ ಬೆಳಿಗ್ಗೆ ಹೂ ಕೊಡೋಕೆ ಹೋದಾಗ ಗೊತ್ತಾಗದೆ ನೋ ಪಾರ್ಕಿಂಗ್ ಬೋರ್ಡ್ ನೋಡದೆ ನಿಲ್ಲಿಸ್ಬಿಟ್ಲು ಸರ್. ಅದು ಹೇಗ್ರಿ ಬೋರ್ಡ್ ನೋಡದೆ ಹೋಗ್ತಾರೆ? ಸರ್ ಇವಳು ಹೊಸ್ದಾಗಿ ಗಾಡಿ ಓಡಿಸ್ತಾ ಇರೋದು ಸರ್. ಸರ್ ಪ್ಲೀಸ್ ಸರ್, ದಮಯ್ಯ ಅಂತೀನಿ, ಗಾಡಿನ ಬಿಟ್ಟು ಕಳ್ಸಕ್ಕೆ ಹೇಳಿ ಸರ್. ಓಹೋ, ನೀವು ಹೇಳ್ಬಿಟ್ರೆ ನಾವು ಗಾಡಿ ಬಿಟ್ಟು ಕಳಿಸ್ಬಿಡ್ಬೇಕಾ? ಅಯ್ಯೋ ಸರ್, ಆಗಿಲ್ಲ ಸರ್, ಆ ಗಾಡಿ ಇಟ್ಕೊಂಡೆ ಹೂವಿನ ವ್ಯಾಪಾರ ಮಾಡ್ತಾ ಇರೋದು. ಆ ಗಾಡಿ ಇಲ್ಲ ಅಂದರೆ ವ್ಯಾಪಾರ ಮಾಡೋಕೆ ತುಂಬ ಕಷ್ಟ ಆಗ್ಬಿಡುತ್ತೆ ಸರ್. ನೀನೇನು ಕೆಲಸ ಮಾಡ್ತಿರೋದು? ಸರ್ ನಾನು ಕಾರ್ ಡ್ರೈವರ್ ಆಗಿದ್ದೀನಿ ಸರ್. ನಿಂಗೆ ಪ್ರೊಸೀಜರ್ ಗೊತ್ತಿಲ್ವೇನೆಯಾ? ಒಂದು ಫೈನ್ ಕಟ್ಟಿ ಗಾಡಿ ತೊಗೊಂಡೋಗ್ಬೇಕು, ಇಲ್ಲ ಕೋರ್ಟ್ಗೆ ಹೋಗಿ ತೊಗೊಂಡೋಗ್ಬೇಕು. ಅಯ್ಯೋ ಸರ್, ಸರ್ ಕೋರ್ಟೆಲ್ಲ ಬೇಡ ಸರ್, ನಾವು ಇಲ್ಲೇ ಫೈನ್ ಕಟ್ಬಿಟ್ಟು ಗಾಡಿ ಬಿಡಿಸ್ಕೊಂಡು ಹೋಗ್ತೀವಿ ಸರ್, ಪ್ಲೀಸ್ ಸರ್. ನಾವೇನಂತ ದೊಡ್ಡ ತಪ್ಪು ಮಾಡಿಲ್ಲ ಸರ್. ಕಳ್ತನ ದರೋಡೆ ಮಾಡೋರ್ನ ಬಿಟ್ಟು ನಮ್ಮಂತ ದಿನಗೂಲಿ ಮಾಡೋರ ಹತ್ರ ನೀವು ಇಷ್ಟೊಂದು ಸಿಟ್ಟಾದ್ರೆ ಹೇಗೆ ಸರ್? ಏನಮ್ಮ, ಮಾತು ತುಂಬ ಓವರ್ ಆಗಿದೆ. ನಮ್ಮನ್ನ ಆ ಕಳ್ಳರ ಪಾರ್ಟ್ನರ್ ಥರ ಮಾತಾಡ್ತಾ ಇದೀಯಾ? ನಿನ್ನ ಮಾತೆ ಸರಿಗಿಲ್ವೇ? ಸಾರಿ ಸರ್, ಸಾರಿ ಸರ್. ಲೇ ಸುಮ್ಮನೆ ಇರಮ್ಮ ನೀನು. ನೀವು ಗಾಡಿನ ಕೋರ್ಟಲ್ಲಿ ತೊಗೊಳ್ಳಿ ಹೋಗಿ. ಲೇ ಸುಮ್ಮನೆ ಇರೇ ನೀನು ನಿಮಿಷ. ಸರ್ ಅವ್ಳಿಗೇನೋ ಗೊತ್ತಾಗದೆ ಹಂಗೆ ಮಾತಾಡಿದಾಳೆ ಸರ್, ಅಷ್ಟೇ. ನಾವು ಫೈನ್ ಕಟ್ತೀವಿ ಸರ್, ಗಾಡಿ ಕೊಡಿ ಸರ್ ಪ್ಲೀಸ್ ಸರ್. ನೋಡಿ, ಗಾಡಿ ನಾನು ರಿಲೀಸ್ ಮಾಡೋಕ್ಕಾಗಲ್ಲ. ಟ್ರಾಫಿಕ್ ಎಸ್ ಐ ಹೊರಗೋಗಿದ್ದಾರೆ, ಅವ್ರು ಬಂದ ಮೇಲೆ ಅವ್ರ ಹತ್ರ ಮಾತಾಡಿ ಗಾಡಿ ತೊಗೊಂಡೋಗಿ. ಇನ್ನು ಕೆಲವು ಕಡೆ ಹೋಗಿ ಹೂ ಕೊಡಬೇಕು ಸರ್, ಗಾಡಿಲೇ ಹೂ ಎಲ್ಲ ಇರೋದು ಸರ್. ಪ್ಲೀಸ್ ಸರ್. ಹಾಗಿದ್ರೆ ಗಾಡಿನಲ್ಲಿರೋ ಹೂ ತೊಗೊಂಡೋಗಿ. ಸರ್ ಜೊತೆಗೆ ಗಾಡಿನೂ ಬೇಕು ಅಲ್ವಾ ಸರ್? ಗಾಡಿ ಬೇಕಂದ್ರೆ ಎಸ್ ಐ ಬರೋವರೆಗೂ ವೆಯ್ಟ್ ಮಾಡ್ರಿ. ಸರ್ ಅವ್ರು ಯಾವಾಗ ಬರ್ತಾರೆ ಸರ್? ನೀವು ಇಲ್ಲಿ ವೆಯ್ಟ್ ಮಾಡ್ತಿದ್ರ ಅಂತ ಫೋನ್ ಮಾಡಿ ಬೇಗ ಬನ್ನಿ ಅಂತ ಹೇಳ ಎಸ್ ಐಗೆ. ಸರ್ ಸರ್ ಫೋನ್ ಮಾಡಿ ಈಗಲೇ ಹೇಳಿ ಸರ್, ಹೇಳಿ ಸರ್ ಪ್ಲೀಸ್ ಸರ್. ಸಾರಿ ಸರ್. ಸರ್ ಅವ್ರು ಯಾವಾಗ ಬರ್ತಾರೋ ಬರಲಿ ಸರ್,
ನಾವಿಲ್ಲ ವೆಯ್ಟ್ ಮಾಡ್ತಾ ಇರ್ತೀವಿ. ಲೇ ಮಾರಮ್ಮ ಬಾ, ಸ್ಟೇಷನಲ್ಲಿ ಒಳ್ಳೆ ಮಾರ ಮಾಡ್ದಂಗೆ ಆಡ್ತಿಲ್ಲ ನೀನು. ನಾನು ಮಾತಾಡ್ತಲ್ಲ ಅವ್ರ ಜೊತೆಗೆ, ಸೈಲೆಂಟ್ ಆಗಿರಕ್ಕಲ್ಲ ನನಗೆ. ನಡಿ. ಆಯ್ತು ಬಿಡಮ್ಮ, ಅಳಬೇಡ, ಸಮಾಧಾನ ಮಾಡ್ಕೋ. ಇಲ್ಲೇ ಇದೆ ನೋಡು ಗಾಡಿ, ಏನೂ ಆಗಿಲ್ಲ, ಬಿಡಿಸ್ಕೊಂಡು ಹೋಗೋಣ. ಸೂರ್ಯ ಬಾಪ ಇಲ್ಲೇ. ಸರ್ ಬಂದಿಲ್ಲ, ಕರೀತದ ಸರ್. ಸರ್ ಇನ್ಸ್ಪೆಕ್ಟರ್ ಬಂದ್ರಾ, ಮಾತಾಡ್ಬೋದಾ? ಹಾಂ ಮೇಡಮ್, ನೀವೇನಿಲ್ಲಿ, ಏನಾದರೂ ಸಮಸ್ಯೆನಾ ಮೇಡಮ್? ಒಂದು ಸಣ್ಣ ಸೆಟ್ಲ್ಮೆಂಟ್ ಇತ್ತು, ಅದಕ್ಕೆ ಬಂದಿದ್ದೆ. ಸೂರ್ಯ, ಇವ್ರು ನಿನ್ನ ಪರಿಚಯ ಇದೆಯಾ? ಓ ಗೊತ್ತು ಸರ್ ನನಗೆ. ಮೇಡಮು 2 ದಿನದಿಂದ ನನ್ನ ಕಾರೇ ಬುಕ್ ಮಾಡ್ಕೊಂಡು ಓಡಾಡ್ತಿರೋದು. ಮೇಡಮ್, ಲ್ಯಾಂಡ್ ವಿಷಯಕ್ಕೆ ಬಂದಿದ್ದೀರಾ ಮೇಡಮ್? ಸೂರ್ಯ, ಇದು ಬೇರೆ ಸೆಟಲ್ಮೆಂಟ್ ವಿಷಯ ಕಣಪ್ಪ. ಎಲ್ಲ ಮಾತಾಡಿ ಸೆಟಲ್ಮೆಂಟ್ ಮಾಡಾಯಿತು. ಒಂದು ಸಾಕ್ಷಿ ಸೈನ್ ಬೇಕಾಗಿತ್ತು. ಇವ್ರ ಕಡೆಯಿಂದ ನೀನೇ ಒಂದು ಸೈನ್ ಹಾಕ್ಬೇಕಪ್ಪ. ಸರ್ ನಾನಾ? ಹೌದು ಸೂರ್ಯ, ನಾನು ಸ್ವಲ್ಪ ಅರ್ಜೆಂಟಲ್ಲಿದ್ದೀನಿ, ಪ್ಲೀಸ್ ಹೆಲ್ಪ್ ಮೀ. ನಾನು ಹೇಗೆ? ಅಲ್ಲ, ನನಗೆ ಇದ್ರ ಬಗ್ಗೆ ಹಿಂದೆ ಮುಂದೆ ಏನು ಗೊತ್ತಿಲ್ಲದೆ ನಾನು ಹೆಂಗೆ ಮೇಡಮ್ ಸೈನ್ ಮಾಡಲಿ? ಮುಂದೆ ನನಗೆ ಅಕಸ್ಮಾತ್ ಇದರಿಂದ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ? ಮುಂದೆ ಯಾವ ಪ್ರಾಬ್ಲಮ್ಮು ಆಗಲ್ಲ ಕಣಪ್ಪ. ನೀನೊಂದು ಸೈನ್ ಹಾಕಿದರೆ ಅವ್ರು ಇಲ್ಲಿಂದ ಹೋಗ್ತಾರೆ. ನೀನು ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ನಿನ್ನ ಗಾಡಿ ತಗೊಂಡು ಹೋಗ್ಬೋದು. ಪ್ಲೀಸ್ ಇದೊಂದು ಹೆಲ್ಪ್ ಮಾಡಿ ಸೂರ್ಯ. ಸರಿ ಮೇಡಮ್. ಕೆಳಗಡೆ ನಿನ್ನ ಫೋನ್ ನಂಬರ್ ಬರೆಯಪ್ಪ. ತೋರಿ ಸರ್. ಸರಿಯಪ್ಪ, ಇವ್ರನ್ನ ಕಳಿಸಿ ನಾನು ನಿನ್ನ ಒಳಗೆ ಕರಿತೀನಿ. ತುಂಬ ಥ್ಯಾಂಕ್ಸ್ ಸೂರ್ಯ ಅವರೇ. ರೀ, ಏನ್ರಿ ಇದೆಲ್ಲ? ಏನೂ ಇಲ್ಲ ಬಿಡಮ್ಮ. ಕೇಸು ಕ್ಲೋಸ್ ಆಗಿದೆ. ಈಗ ನೀವು ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಬನ್ನಿ ಮನೋಜ್. ನನ್ನ ಹತ್ರ ದುಡ್ಡು ಕಿತ್ಕೊಂಡು ತುಂಬ ಸಂತೋಷವಾಗಿದ್ದೀರಿ ಅಲ್ವಾ? ನಾನಂತೂ ಸುಮ್ಮನೆ ಇರೋದಿಲ್ಲ. ಇದಕ್ಕೊಂದಿನ ಖಂಡಿತ ಆನ್ಸರ್ ಮಾಡ್ತೀರಾ, ನೋಡ್ತಾ ಇರಿ. ಏನ್ ಹೆದರಿಸ್ತಾ ಇದೆಯೇನೆ? ನಿನ್ ಕೈಲಾಗಿದ್ ಮಾಡ್ಕೊ, ಹೋಗು. ಟ್ರಾಫಿಕ್ ಪೊಲೀಸ್ ಸರ್, ಇದು ನಾವು ಗಾಡಿನ ನೋ ಪಾರ್ಕಿಲ್ ಹಾಕಿದ್ದೆ ಅಂತ ಎತ್ಕೊಂಡ್ಬಿಟ್ಟಿದ್ದಾರೆ ಸರ್ ಗಾಡಿನ. ಸರಿ ಬನ್ನಿ ಮಾತಾಡೋಣ. ಹಾಂ ಹೇಳಿ ಹೇಳಿ. ರೀ, ನಾವು ಬೆಂಗಳೂರು ವೆದರ್ನ ನಂಬೋದಕ್ಕೆ ಆಗಲ್ಲ. ಇವತ್ತು ಚಳಿ ಆಗತ್ತೆ, ನಾಳೆ ಉರಿ ಬಿಸಿಲು. ಇವತ್ತು ನೋಡಿದ್ರ ಬೆಳಗ್ಗೆನೆ ಎಷ್ಟು ಬಿಸಿಲು ಬಂದಿದೆ ಅಂತ. ಪಾಪ ನೀವು ಕಾರ್ ಓಡಿಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅನ್ಸುತ್ತೆ. ನಿಮ್ಗೆ ಮಜ್ಜಿಗೆ ಮಾಡಿ ಬಾಟ್ಲಿಗೆ ಹಾಕೊಡ್ಲಾ? ಮಜ್ಜಿಗೆ ವಿಷಯ ಬಿಡೆ, ನಿಮಿಷ ಇರು. ಇಲ್ಲಿ ಬೈಲಿ ಕೂತ್ಕೋ, ಇಲ್ಲಿ ಕೂತ್ಕೋ. ಆಯ್ ಕೂತ್ಕೋ. ನೀನು ಏನಂತ ಹೇಳು? ಮಜ್ಜಿಗೆ ಮಾಡ್ಕೊಡ್ತೀನಿ ಹಿಂದೆ. ಏ ಮಜ್ಜಿಗೆ ವಿಷಯ ಅಲ್ವೇ, ಅದು ರೋಹಿಣಿ ಅವರಪ್ಪ ದುಡ್ಡು ತಂದು ಕೊಟ್ರಲ್ಲ, ಆ ಕ್ವಾಟ್ರು, ಆ ಮ್ಯಾಟ್ರು, ಅದ್ರ ಬಗ್ಗೆ ನೀನು ಏನು ಹೇಳ್ದೆ ಹೇಳು? ರೋಹಿಣಿ ಅವರಪ್ಪ ರೋಹಿಣಿಗೆ ದುಡ್ಡು ಕಳ್ಸಿದ್ದಾರೆ, ಅದ್ರಲ್ಲಿ ನಾನು ಅನ್ಕೊಳ್ಳೋದಕ್ಕೆ ಏನಿದೆ ರೀ? ಅಲ್ಲವೇ, ನಿನಗೆ ಏನೂ ಅರ್ಥ ಆಗಲ್ವಲ್ಲೇ. ಲೇ ಮೀನಾ, ಇಷ್ಟು ದಿನ ಏನೂ ದುಡ್ಡು ಕೊಡೋದಿಲ್ಲ ಆ ದೊಡ್ಡ ವ್ಯಕ್ತಿ, ಇವಾಗ ಜೈಲಿಗೆ ಹೋಗ್ತಿದ್ದಂಗೆ ಅದು ಹೆಂಗೆ ದುಡ್ಡು ಕಳಿಸ್ತಾರೆ? ದಿನೇಶ್ ಅವ್ರ ಕೈಗೆ ಕೊಟ್ಟಿದ್ರು ಅಂತ ರೋಹಿಣಿ ಅವ್ರು ಹೇಳಿದ್ರಲ್ಲ. ಯಪ್ಪ, ಇವ್ರ ಮಾವ ಅನ್ನೋದೇ ನನಗೆ ದೊಡ್ಡ ಡೌಟು.
ಅದೆಲ್ಲ ಹಂಗಿರ್ಲಿ. ಅಲ್ಲ ಆ ಮಾವ ಬಂದಿದ್ರಲ್ಲ ಇಲ್ಲಿ ಮನೆಗೆ, ಬಂದಾಗ್ಲೇ ಅದೇನೇನು ದುಡ್ಡಿತ್ತೋ ಎಲ್ಲ ಕೊಟ್ಬಿಟ್ಟು ಹೋಗ್ಬಿಡ್ಬೋದಾಗಿತ್ತು. ಏನಕ್ಕೆ ಕೊಡ್ಲಿಲ್ಲ? ಅದು ಅಲ್ಲದೆ ಅವರು ಇಲ್ಲ ನಾನು ಇವಾಗ ಊರ್ ಬಿಟ್ಟು ಹೋಗ್ಬಿಡ್ತೀನಿ, ಯಾರ ಕಣ್ಣಿಗೂ ಕಾಣಿಸ್ಕೊಳಲ್ಲ ಅಂತೆಲ್ಲ ಹೇಳಿದ್ರು. ಜೈಲ್ಗೆ ಹೋಗೋಕ್ಕೂ ಮುಂಚೆನೆ ಅವ್ರ ಮಾವನ ಕೈಗೆ ದುಡ್ಡು ಕೊಟ್ಟಿರ್ಬೋದು, ಆದ್ರೆ ಅವರೇ ಕೊಡೋದನ್ನ ಮರ್ತಿರ್ಬೋದಲ್ವಾ? ಏಯ್ ನೀನೇನು ಅವ್ರ ಕಡೆ ಲಾಯರ್ನ ಏನೆಲ್ಲ ಪ್ರಶ್ನೆಗೂ ಅವ್ರ ಪರವಾಗಿ ಉತ್ತರ ಕೊಡ್ತಾ ಇದೆಯಾ? ನೋಡಿ, ಇದೆಲ್ಲ ಅವ್ರ ಪರ್ಸನಲ್ ವಿಷಯ. ನೀವ್ಯಾಕೆ ಅದ್ರ ಬಗ್ಗೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದೀರಾ? ಏಯ್ ಅವನು ನಮ್ಮಪ್ಪನ ದುಡ್ಡು ಎತ್ಕೊಂಡು ಓಡಾಗಿದ್ದಾನೆ. ಇದು ಮಾತ್ರ ಹಿಂಗೆ ಅವ್ರ ಪರ್ಸನಲ್ ವಿಷಯ ಆಗೋಗುತ್ತೆ. ಈ ಜೋಡಿ ಸೇರ್ಕೊಂಡು ಏನೋ ಕೇಳಿ ಕತೆ ಸೃಷ್ಟಿ ಮಾಡ್ತಾ ಇದಾರೆ ಅಂತ ನನಗೆ ಅನಿಸ್ತಾ ಇದೆ ಕಡೆ. ನಿಮ್ಗೆ ಯಾಕಿಂತ ಅನುಮಾನಗಳು ಹುಟ್ಕೋತಿದೆ? ಏಯ್ ನಿನಗಿನ್ನೂ ಆ ಮನೋಜನ್ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಗೊತ್ತಿಲ್ಲ ಕಣೆ. ಅವನಿಗೆ ಇಂಥ ಕ್ರಿಮಿನಲ್ ಬುದ್ಧಿ ಎಲ್ಲನೂ ಟಾಪಲ್ಲಿರುತ್ತೆ, ಟಾಪಲ್ಲಿ. ಇವನ ಹತ್ರ ಬಂದಿದ್ದಿಲ್ಲ ಇವಾಗ ದುಡ್ಡು. ಈ ದುಡ್ಡನ್ನು ಇಟ್ಕೊಂಡು ಇವನು ಬಿಸ್ನೆಸ್ ಶುರು ಮಾಡಿ ಅದರಲ್ಲಿ ವಾಪಸ್ ಬರೋ ದುಡ್ಡನ್ನ ಇವನು ಅಪ್ಪನಿಗೆ ರಿಟರ್ನ್ ಮಾಡ್ತಾನಂತೆ, ರಿಟರ್ನು. ಇದು ನಮ್ಮ ಮಾತಾ ಇದು? ರೀ, ನಿಮ್ಮ ಅಣ್ಣನೇ ಸುಳ್ಳು ಹೇಳಿರ್ಬೋದು, ರೋಹಿಣಿ ಯಾಕ್ರಿ ಸುಳ್ಳು ಹೇಳ್ತಾರೆ? ಲೇ ಏನೇ ನೀನು ಒಳ್ಳೆ ಎಳೆ ಪಾಪಚಿ ಥರ ಮಾತಾಡ್ತಿಲ್ಲ. ಲೇ ಮೀನಾ, ಈ ಮನೋಜ ಇದಾನಲ್ಲ ಅವನು ಪಿಂಗ್ಯ ಕಣೆ, ಪಿಂಗ್ ಹಂಗೆ ಮಾತಾಡಿ ಏನೋ ಸುಳ್ಳು ಹೇಳ್ಬಿಟ್ಟು ಸಿಕ್ಕಾಕೊಂಡ್ಬಿಡ್ತಾನೆ. ಆದ್ರೆ ಇದಿದೆಯಲ್ಲ ಇದು ಯಾವುದು? ಅದೇ ಈ ಪೌಡ್ರು ಬಲ್ಲ ದೊಡ್ಡ ಐನಾತಿ ಇದು. ಈ ಟಿಂಗ್ರಿ ನಂಬೋದ್ರು ಉಂಗ್ರಿ ನಂಬಕ್ ಹೋಗ್ಬಾರ್ದು. ರೀ, ಸ್ವಲ್ಪ ನಿಧಾನಕ್ಕೆ ಮಾತಾಡಿ, ಅವ್ರು ಕೇಳಿಸ್ಕೊಂಡ್ಬಿಡ್ತಾರೆ. ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ಳಿ, ಹೋಗಲೇ ಏನ್ ಮಾಡ್ಬಿಡ್ತಾರೆ? ಏನ್ ಮಾಡ್ಕೊಳಕ್ ಆಗತ್ತ ಅವ್ರ ಕೈಯಲ್ಲಿ? ನಿನ್ನ ಗಾಡಿ ಕಂಪ್ಲೇಂಟ್ ಕೊಟ್ಟು ಎತ್ಸಿದ್ದು ಇವರೇ ಅಂತ ನನಗೆ ಡೌಟ್ ಇದೆ. ಎಲ್ಲರ ಮೇಲೂ ಯಾಕ್ರಿ ನಿಮ್ಗೆ ಅನುಮಾನ? ಮನೆಯವ್ರ ಮೇಲಾದ್ರೂ ಸ್ವಲ್ಪ ನಂಬಿಕೆ ಇರಬೇಕು. ನಂಬಿಕೆ ಇರಬೇಕು ಮೀನಾ, ಆದ್ರೆ ಇಂಥವ್ರ ಮೇಲಲ್ಲ. ಇವರಿಬ್ರು ಮಾಡೋ ಪ್ರತಿ ಕೆಲಸದಲ್ಲೂ ನಮಗೆ ಅನುಮಾನ ಹುಟ್ಲೇಬೇಕು. ಇವರಿಬ್ರು ಸೇರಿ ಏನೋ ಗಜಿಬಿಜಿ ಕೆಲಸ ಮಾಡ್ತಾ ಇದಾರೆ ಕಣೆ. ಹಾ, ಯಾವ್ದೋ ಬ್ಯಾಂಕಿಗೆ ಹೋಗಿ ಕಳ್ತನ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಿದ್ದೀರಾ? ಇರ್ಬೋದು, ಹಂಗೆ ಹೇಳಿದ್ರೆ ನಾನು ನಂಬಿಡ್ತೀನಿ. ಆದ್ರೆ ಈ ದುಡ್ಡು ಅವ್ರ ಅಪ್ಪ ಕೊಟ್ಟಿರೋ ದುಡ್ಡು ಅನ್ನೋ ಮಾತು ಮಾತ್ರ ನನ್ನ ಕೈ ನಂಬಕ್ ಆಗ್ತಾ ಇಲ್ಲ ಕಣೆ. ನಾನು ನಂಬೋದೂ ಇಲ್ಲ. ಅವ್ರ ಬಗ್ಗೆ ಬಿಟ್ಟಾಕ್ರಿ, ಅವ್ರು ಏನಾದ್ರೂ ಮಾಡ್ಕೊಳ್ಳಿ. ಅವ್ರ ಜೀವನ, ಅವ್ರ ದುಡ್ಡು, ಅವ್ರ ಇಷ್ಟ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳುಗೆ ನೀ ಅಯ್ಯೋ ನಿನ್ನಲ್ಲೇ ಏನೇ ಹಂಗ್ ಒಗದಾಗ್ತಾ ಇದ್ಯಾ? ಅವ್ರ ದುಡ್ಡು ಅವ್ರ ಇಷ್ಟ. ರೋಹಿಣಿ ಅಕೌಂಟ್ಗಾದ್ರೂ ಬರುತ್ತಾ ಅಥವಾ ನಿಮ್ಮ ಅಣ್ಣನ ಅಕೌಂಟ್ಗಾದ್ರೂ ಬರುತ್ತೆ. ನಿಮ್ಗೆ ಯಾಕೆ ಅವ್ರನ್ನ ಯಾಕೆ ಪ್ರಶ್ನೆ ಕೇಳ್ತೀರಾ? ಯಪ್ಪ, ಅದಕ್ಕೆ ಹಿಂಗ ಹೊಡಿಯೋದು? ನೋಡೆ ಮೀನ ಒಂದ್ಸರಿ. ಏನೋ? ಅಯ್ಯೋ ನೋಡೆ, ಟಂಟೆಗೆ ಹಾಕೋ ಸ್ಟಾರ್ ಏನಾದ್ರು ಕಿತ್ಕೊಂಡ್ ಬಂದ್ಬಿಟ್ಟಿರ್ಬೇಕು. ಮಾರಿದ್ರೆ ಒಂದು 1730 ರೂಪಾಯಿ ಆದ್ರೂ ಬರುತ್ತಪ್ಪ. ನೋಡೇನಿಲ್ಲ. ಅಯ್ಯೋ ರೀ, ಅವ್ರ ಜೀವನ ಅವ್ರ ಇಷ್ಟ. ನಿಮ್ಗೆ ಯಾಕೆ ಅವ್ರೆಲ್ಲ ಹೇಳ್ಬೇಕು? ಅವ್ರೇನಿಗೆ ನಿಮ್ಗೆ ಉತ್ತರ ಕೊಡ್ಬೇಕು? ಅವ್ರನ್ನ ಪ್ರಶ್ನೆ ಕೇಳೋ ಅಧಿಕಾರ ನಿಮ್ಗೇನ್ರಿ ಇದೆ? ಅಧಿಕಾರ ಅಲ್ವೇ, 2 ವೀಲರ್ ಹೂವಮ್ಮ. ಮನೆನೇ ಅಂಧಕಾರದಲ್ಲಿದೆ. ಏನಾದ್ರೂ ಕಿಡಿ ಬಿಟ್ರೆ ಸ್ವಲ್ಪನಾದ್ರೂ ಬೆಳಕು ಬರುತ್ತಾ ಅಂತ ಅಷ್ಟೇ. ಅದು ತಪ್ಪ? ನಾನು ಸರಿ ತಪ್ಪು ಬಗ್ಗೆ ಮಾತಾಡ್ತಿಲ್ಲ ರೀ. ಅವ್ರ ಜೀವನದಲ್ಲಿ ನೀವು ತಲೆ ಹಾಕ್ಬೇಡಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಅಲ್ಲಲೇ, ಆ ಪೌಡ್ರಮ್ಮನ ಅಪ್ಪ ಮನೋಜನ ಅಕೌಂಟ್ ಯಾಕೆ ದುಡ್ಡು ಹಾಕಿದ್ರು? ಆ ಅನುಮಾನ ನನಗೆ ಬರಬಾರ್ದಾ? ಯಾರ ಅಕೌಂಟ್ಗೆ ಹಾಕ್ಬೇಕು ಅನ್ನೋದು ದುಡ್ಡು ಹಾಕೋರ್ ಇಷ್ಟ ರೀ. ಇಲ್ಲ, ಅವ್ರ ದುಡ್ಡು ಅವ್ರ ಇಷ್ಟ. ನೀವೇನಕ್ಕೆ ಅದನ್ನ ಪ್ರಶ್ನೆ ಮಾಡ್ತಿದ್ದೀರಾ? ಓಹೋ, ಅಂದ್ರೆ ಆ ಪೌಡ್ರಮ್ಮ ಬಂದು ಏನೋ ಸ್ನೋ ಹಚ್ಚೋಳೆ ಅಂತ ಆಯ್ತು. ಏನಂತೆ ಪೌಡ್ರಮ್ಮಂದು? ಇವಾಗ ನೀವೆಲ್ಲಿಗೆ ಹೋಗ್ತಿದ್ದೀರಾ? ಲೇ ಪೆಂಗ್ಯಾ, ನಮ್ಮ ಡುಮ್ಟಕ ಹತ್ರ ನಿಮ್ಮ ಡುಮ್ಟಕ ಅದು ಏನೋ ಕೆಲಸ ಅಂತ ಹಿಡ್ಕೊಳಂಗೆ ಪಂಗಡಿಸ್ ಬಂದ್ಬಿಡ್ತೀನಿ. ಅಪ್ಪ ತಂದೆ, ನೀವ್ ಇವಾಗ ಇಷ್ಟೆಲ್ಲ ಮಾತಾಡಿ ಇರೋದೇ ಸಾಕು. ಮೊದಲು ನಿಮ್ ಬಾಯಿಗೊಂದು ಪ್ಲಾಸ್ಟರ್ ಹಾಕ್ಬೇಕು. ಈ ಗೋಡೆಗಳಿಗೆ ಪೋಸ್ಟ್ ಅನ್ಸೋದಕ್ಕೆ ಗಮ್ ಯೂಸ್ ಮಾಡ್ತಾರಲ್ಲ, ಅದನ್ನ ತಂದು ಕೊಟ್ಬಿಡ್ಲಾ? ಬಾಯಿಗೆ ಅಡ್ಸ್ಬಿಡ್ತೀಯಾ? ನಿಮ್ಗೆ ಅದೆಲ್ಲ ಸಲ್ಲಲ್ಲ. ಬಾಯಿಗೆ ತೂಂದಿದಾರನೇ ಹೊಲಿಬೇಕು. ಇವಾಗ ಏನಮ್ಮ ಮ್ಯಾಟ್ರು? ನೋಡ್ರಿ, ನಾವಾಯ್ತು ನಮ್ ಕೆಲ್ಸ ಆಯ್ತು ಅಂತ ನಮ್ ಪಡೆಗ್ ನಾವ್ ಇದ್ಬಿಡೋಣ. ಅವ್ರ ಜೀವನಕ್ಕೆ ನಾವ್ ಯಾಕ್ರಿ ತಲೆ ಹಾಕ್ಬೇಕು? ನನಗೆ ಹಂಗೆಲ್ಲ ಇರೋದಕ್ಕೆ ಬರೋದಿಲ್ಲ. ನಾನು ಇರೋದೇ ಹಿಂಗೆ. ಲೇ ಸೂರ್ಯ, ನಿಮ್ ಕಣ್ಣೆದ್ರಿಗೆ ಏನಾದ್ರು ತಪ್ಪು ನಡೀತಾ ಇದ್ರಿ ಅದು ನೋಡ್ಕೊಂಡು ಸುಮ್ಮನೆ ಕೂತ್ಕೋಬೇಡ. ಒಂದು 4 ಕೊಟ್ಟಾದ್ರೂ ಪರವಾಗಿಲ್ಲ, ಆ ತಪ್ಪನ್ನು ಸರಿ ಮಾಡು ಅಂತ ನಮ್ಮ ಲಕ್ಷದೇವನಹಳ್ಳಿ ಲಕ್ಕಮ್ಮ ನನಗೆ ಹೇಳ್ಕೊಟ್ಟು ಬೆಳೆಸವ್ರೆ. ನಾವು ಹಂಗೆ ಇದೀವಿ. ಏನ್ ಇವಾಗ? ಮನೆಯವರೆಲ್ಲ ಒಗ್ಗಟ್ಟಾಗಿ ಒಟ್ಟಿಗೆ ಜಗಳ ಆಡ್ದಂಗೆ ಇರ್ಬೇಕು ಅಂತ ಅಜ್ಜಿನೂ ಹೇಳಿದ್ದಾರೆ. ಅದನ್ನ ಫಾಲೋ ಮಾಡಲ್ವಾ ನೀವು? ನಾನು ಇವಾಗ ಏನ್ ಜಗಳ ಆಡದ್ನಾ? ನೀವು ಹೀಗೆ ಮಾತಾಡ್ತಿದ್ರೆ ಖಂಡಿತವಾಗ್ಲೂ ಜಗಳ ಆಗತ್ತೆ. ಲೇ ಮೀನಾ, ಮನೆ ಅಂದಮೇಲೆ ಈ ಥರ ಸಣ್ಣ ಪುಟ್ಟ ಜಗಳಗಳೆಲ್ಲ ಇದ್ದೇ ಇರತ್ತೆ. ಹಂಗೆ ಜಗಳನೇ ಇಲ್ದೇ ಇರೋ ಮನೆ ಯಾವುದು ಗೊತ್ತಾ? ಯಾವುದು? ಖಾಲಿ ಮನೆ. ಲೈ,
ಒಂದು ಒಟ್ಟು ಕುಟುಂಬ ಅಂದಮೇಲೆ ಇಂಥ ಮಾತುಕತೆ ದಂತಕತೆ ಅಂತೆ ಕಂತೆ ಎಲ್ಲ ಸಹಜ ಕಣೆ. ಒಂದು ಕಡೆ ತಪ್ಪು ನಡೀತಾ ಇದೆ ಅಂತ ಗೊತ್ತಾದ ಮೇಲೆ ನಮ್ಮ ಕೈಯಲ್ಲಿ ಸುಮ್ಮನೆ ಇರೋಕೆ ಆಗುವುದಿಲ್ಲ. ನಿಮಗೆ ಬುದ್ಧಿ ಹೇಳ್ಬೇಕು ಅಂತ ನಾನ್ ಬಂದೆ ನೋಡಿ, ನನಗ್ ಬುದ್ಧಿ ಇಲ್ಲ. ಓ ದೊಡ್ಡ ಸ್ಕೂಲ್ ಟೀಚರ್ ಅವ ನೋಡಿ ಇವಳು. ಬಟ್ಟೆಲೆ ಚರ್ಮ ಸುಲ್ದು ಬಿಡ್ತೀಯಾ, ಇನ್ನು ಬೆತ್ತ ಸಿಕ್ಬಿಟ್ರೆ ಕಾಲೇ ಮುರಿದು ಬಿಡ್ತೀಯನೋ. ಅಯ್ಯವ್ವ ಲೇ, ಚೂರು ಅಂತ ಇದೆ, ಸ್ವಲ್ಪ ನೋಡಿ ಅದು ಏನಾಗಿದೆ ಅಂತ. ಪರವಾಗಿಲ್ವೇ? ನಗು ಬರ್ತಾ ಇದೆ. ನಾನೇ ನಗ್ತಿಲ್ಲ. ನಗಿಲ್ವಾ? ಮತ್ತೆ ಆ ತುಟಿ ಕೊನೆಯಲ್ಲಿ ಏನೋ ಕಾಣ್ತಿದೆ, ಏನದು? ಇರು ನಾನು ನೋಡ್ತೀನಿ. ಬೇಕಾಗಿಲ್ಲ. ನೋಡು ಮೀನಾ, ನಮ್ಮ ಜೀವನದಲ್ಲಿ ನಮಗೆ ಏನು ಮಾಡಬೇಕು ಅನ್ಸಿದ್ರು ಅದನ್ನು ಮಾಡಿಬಿಡ್ಬೇಕು. ನಮ್ಮ ಭಾವನೆಗಳನ್ನ ಹಾಗೆ ಕಟ್ಟಾಕಬಾರ್ದು. ನೀನು ಏನಾದ್ರು ನಗಬೇಕು ಅನ್ಸಿದ್ರೆ ಬಾಯಿ ತುಂಬ ಮುನಸು ತುಂಬ ನಕ್ಬಿಡು. ಯಾರು ತಡೀತಾ ಇದಾರೆ? ಅರೆ ನಾನು ಹೋಯ್ತೀನಿ, ಗುರು ಹಚ್ಕೋ. ಹಂಗೆ ಬಾನೆಟ್ ಮೇಲೆ 2 ಬಟ್ಟೆಗೆಲ್ಲ ಚೆನ್ನಾಗಿ ಹಿಂಡಾಕ್ಬಿಟ್ಟು ಒಣಗಾಕ್ಬಿಡು, ಆಯಿತಾ?